ನಮಸ್ಕಾರ. ಮುಖ್ಯಾಂಶಗಳು. ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶೋತ್ಸವ ಆಚರಿಸಲು ಸೆಪ್ಟೆಂಬರ್ 5ರಂದು ಸೂಕ್ತ ನಿರ್ಧಾರ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. 3 ಮಹಿಳೆಯರು ಸೇರಿ 9 ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನ ಸ್ವೀಕಾರ. ಖಾದಿಯೊಂದಿಗೆ ಅಮೃತ ಮಹೋತ್ಸವ, ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಖಾದಿ ಬಳಕೆ ಅಗತ್ಯ, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು. ಹಾಗೂ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ, ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿಂದು ಭಾರತಕ್ಕೆ ಕಂಚಿನ ಪದಕ. ವಾರ್ತೆಗಳ ವಿವರ. ಸೆಪ್ಟೆಂಬರ್ 5ರಂದು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶೋತ್ಸವ ಆಚರಿಸುವ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಆರ್ಟಿ ನಗರದ ತಮ್ಮ ನಿವಾಸದಲ್ಲಿ ಬೆಳಗ್ಗೆ ಜನತಾ ದರ್ಶನ ನಡೆಸಿ ಜನರಿಂದ ಅಹವಾಲು ಸ್ವೀಕರಿಸಿದ ನಂತರ ಅವರು ಗಣೇಶೋತ್ಸವ ಆಚರಣೆ ಬಗ್ಗೆ ಸೂಕ್ತ ಸಂದರ್ಭದಲ್ಲಿ ನಿರ್ಧಾರ ಕೈಗೊಳ್ಳಲಾಗುತ್ತದೆ. ಈ ಕುರಿತು ಜಿಲ್ಲಾಧಿಕಾರಿಗಳ ಮೂಲಕ ಮಾಹಿತಿ ನೀಡಲಾಗುವುದು. ಕೋವಿಡ್-19 ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು 4-5 ದಿನಗಳಲ್ಲಿ ಈ ಬಗ್ಗೆ ಅಂತಿಮ ತೀರ್ಮಾನ ಮಾಡಲಾಗುತ್ತದೆ ಎಂದರು. ಬೆಂಗಳೂರಿನಲ್ಲಿ ತಡರಾತ್ರಿ ಸಂಭವಿಸಿದ ರಸ್ತೆ ಅಪಘಾತ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ, ಘಟನೆಯಲ್ಲಿ 7 ಮಂದಿ ಮೃತಪಟ್ಟಿರುವುದು ಆಘಾತಕಾರಿ ಸಂಗತಿ. ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಲಿದ್ದಾರೆ. ಸುರಕ್ಷತಾ ನಿಯಮಗಳ ಪಾಲನೆಯೊಂದಿಗೆ ವಾಹನ ಚಾಲನೆ ಮಾಡಿದಾಗ ಇಂತಹ ದುರ್ಘಟನೆಗಳನ್ನು ತಪ್ಪಿಸಬಹುದಾಗಿದೆ ಎಂದರು. ಈ ಮಧ್ಯೆ ವಿಧಾನಸೌಧದಲ್ಲಿ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳು ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೂತನವಾಗಿ ಅಳವಡಿಸಲಾಗಿರುವ ಹೊಸ ಹೊನಲು ಬೆಳಕಿನ ಟವರ್ಗಳ ಉದ್ಘಾಟನೆಗೆ ಆಗಮಿಸುವಂತೆ ಕೋರಿದರು. ನಂತರ ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜುಲೈ 2021ರ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ವೇಳೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಮತ್ತು ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಮಧ್ಯಾಹ್ನ ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಕಬ್ಬಿನ ದರ, ಕಬ್ಬು ಬೆಳೆಗಾರರಿಗೆ ನೀಡಬೇಕಿರುವ ಬಾಕಿ ಮೊತ್ತ ಇತ್ಯಾದಿ ವಿಚಾರಗಳ ಕುರಿತು ಚರ್ಚೆ ನಡೆಸಲಾಯಿತು. ಸ್ವಾತಂತ್ರ್ಯೋತ್ತರ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಇಂದು 9 ನ್ಯಾಯಮೂರ್ತಿಗಳು ಏಕಕಾಲದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ನ್ಯಾಯಮೂರ್ತಿಗಳಾದ ಅಭಯ್ ಶ್ರೀನಿವಾಸ್ ಓಕಾ, ವಿಕ್ರಮ್ನಾಥ್, ಜೆಕೆ ಮಹೇಶ್ವರಿ, ಹಿಮಾ ಕೊಹ್ಲಿ, ಬಿವಿ ನಾಗರತ್ನ, ಸಿಟಿ ರವಿಕುಮಾರ್, ಎಂಎಂ ಸುಂದರೇಶ್, ಬೇಲಾ ಎಂ ತ್ರಿವೇದಿ ಮತ್ತು ಪಿಎಸ್ ನರಸಿಂಹ ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಮುಖ್ಯ ನ್ಯಾಯಮೂರ್ತಿ ಎನ್ವಿ ರಮಣ ಪ್ರಮಾಣ ವಚನ ಬೋಧನೆ ಮಾಡಿದರು. ಏಕಕಾಲದಲ್ಲಿ 3 ಮಹಿಳಾ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಸ್ಥಾನಕ್ಕೆ ನೇಮಕಗೊಂಡಿರುವುದು ಸಹ ಇದೇ ಮೊದಲು. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರು ಖಾದಿಯೊಂದಿಗೆ ಅಮೃತ ಮಹೋತ್ಸವ ಎನ್ನುವ ಡಿಜಿಟಲ್ ರಸಪ್ರಶ್ನೆ ಸ್ಪರ್ಧೆಗೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬ ಭಾರತೀಯ ನಾಗರಿಕ ಖಾದಿಯನ್ನು ಬಳಕೆ ಮಾಡಲು ಆರಂಭಿಸಬೇಕು ಎಂದು ಕರೆ ನೀಡಿದರು. ದೇಶ ಮೊದಲು, ವೃತ್ತಿ ನಂತರ ಹಾಗೂ ಸ್ವಚಿಂತನೆ ಕೊನೆಯ ಆಯ್ಕೆಯಾಗಬೇಕು. ದೇಶಕ್ಕಾಗಿ ಚಿಂತನೆ ಮಾಡಲು ಆರಂಭಿಸಬೇಕು ಎಂದರು. ಖಾದಿ ಧರಿಸುವುದು ಎಲ್ಲರ ಆಯ್ಕೆಯಾಗಬೇಕು. ಶಾಲಾ ಸಮವಸ್ತ್ರಗಳಲ್ಲೂ ಖಾದಿ ಬಳಕೆ ಆರಂಭವಾಗಬೇಕು. ಖಾದಿ ಪರಿಸರ ಸ್ನೇಹಿಯಾಗಿದೆ. ಇದರ ಉತ್ಪಾದನೆಯಲ್ಲಿ ಯಾವುದೇ ಇಂಧನ ಬಳಕೆ ಮಾಡುವ ಅಗತ್ಯವಿಲ್ಲ. ಇದರಿಂದ ಇಂಗಾಲದ ಉತ್ಸರ್ಜನೆ ಕಡಿಮೆಯಾಗುತ್ತದೆ ಎಂದರು. ಮಹಾತ್ಮ ಗಾಂಧೀಜಿಯವರು ಖಾದಿಯ ಮಹತ್ವವನ್ನು ಮನಗಂಡಿದ್ದರು. ಚರಕ, ರಾಖಿ, ಉಪ್ಪು ಮತ್ತು ಖಾದಿಯ ಮೂಲಕ ಚಳವಳಿ ನಡೆಸಿದರು. 1918ರಲ್ಲಿ ಖಾದಿ ಚಳವಳಿಯನ್ನು ಆರಂಭಿಸಿದರು. ಇದು ದೇಶವನ್ನು ಮರುಸೃಷ್ಟಿ ಮಾಡುವಲ್ಲಿ ಮಹತ್ವದ ಕೊಡುಗೆ ನೀಡಬಲ್ಲದು ಎನ್ನುವುದು ಅವರಿಗೆ ತಿಳಿದಿತ್ತು. ಅದು ಖಾದಿಯುಗವೆಂದೇ ಪರಿಗಣಿಸಲ್ಪಟ್ಟಿದೆ ಎಂದರು. ಈ ರಸಪ್ರಶ್ನೆ ಸ್ಪರ್ಧೆ 15 ದಿನಗಳವರೆಗೂ ನಡೆಯಲಿದೆ. ಪ್ರತಿದಿನ ಕೆವಿಐಸಿಯ ಎಲ್ಲ ಡಿಜಿಟಲ್ ವೇದಿಕೆಯಲ್ಲಿ 5 ಪ್ರಶ್ನೆಗಳು ಲಭ್ಯವಿರಲಿವೆ. ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವವರು www.kviconline.gov.in ಜಾಲತಾಣಕ್ಕೆ ಭೇಟಿ ನೀಡಿ 100 ಸೆಕೆಂಡ್ಗಳಲ್ಲಿ ಎಲ್ಲ 5 ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಿದೆ. ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ರಸಪ್ರಶ್ನೆ ಸ್ಪರ್ಧೆ ಆರಂಭವಾಗಲಿದ್ದು ಮುಂದಿನ 12 ಗಂಟೆಯವರೆಗೂ ಅವಕಾಶವಿರಲಿದೆ. ಮುಂದಿನ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಸರ್ಕಾರ ರಚಿಸಲಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೂ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.
ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ ಬಳಿಕ ಅವರು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ಪರ್ವ ನಡೆಯುತ್ತಿದೆ. ಕರ್ನಾಟಕದಲ್ಲೂ ಇದು ಮುಂದುವರೆದಿದ್ದು, ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮೈಸೂರು ದಶಪಥದ ರಸ್ತೆ ನಿರ್ಮಾಣ ಇದಕ್ಕೆ ಸಾಕ್ಷಿಯಾಗಿದೆ. ರಸ್ತೆ ಅಭಿವೃದ್ಧಿಯಾದರೆ ಎಲ್ಲ ಜಿಲ್ಲಾ ಹಾಗೂ ತಾಲೂಕುಗಳ ಜೊತೆಗೆ ಪ್ರವಾಸೋದ್ಯಮಕ್ಕೂ ಸಹ ಉತ್ತೇಜನ ಸಿಗಲಿದೆ ಎಂದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಿದ್ದಾರೆ. ಸಚಿವ ಸಂಪುಟದಲ್ಲಿ ಯಾವುದೇ ಗೊಂದಲವಿಲ್ಲ. ಹಾಗೆಯೇ ಯಾವುದೇ ಪಕ್ಷಗಳೊಂದಿಗೆ ಹೊಂದಾಣಿಕೆ ಸಹ ಮಾಡಿಕೊಳ್ಳುವುದಿಲ್ಲ. ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೇರುವುದು ನಮ್ಮ ಗುರಿಯಾಗಿದೆ. ಬಿಎಸ್ ಯಡಿಯೂರಪ್ಪ ಪಕ್ಷದ ಹಿರಿಯ ಮುಖಂಡರಾಗಿದ್ದು, ಅವರ ಅನುಭವವನ್ನು ಪಕ್ಷ ಸಂಘಟನೆಗೆ ಬಳಸಿಕೊಳ್ಳಲಾಗುವುದು ಎಂದರು. लागू हो, सबको लाभ मिले, उसके लिए सभी कृत संकल्प हैं, सभी एकजुट हैं. All the ministers, they have taken the portfolio and they know that they are working in the BJP. The BJP has an ideology. We have a certain objective, and everyone is working for the party, and party is supreme. Whatever the individual concerns are there, that should be left behind. Everyone should think and concentrate for the welfare of all citizens of the Karnataka. He is a very experienced leader. He has roamed around each and every corner of the Karnataka. If he is taking the tour, that is good for the party, and party will definitely get the benefit, and we will definitely utilize his experience in the Karnataka. He is the tallest leader in the Karnataka with all the parties. Yeah. ಮುಂದಿನ ದಿನಗಳಲ್ಲಿ ದಿವ್ಯಾಂಗರ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ರೂಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಿನ್ನೆ ಮ್ಯಾಜಿಕ್ ಡಾಟ್ಸ್ ಎಂಬ ಬ್ರೈಲ್ ಪತ್ರಿಕೆ ಬಿಡುಗಡೆ ಮಾಡಿದ ಬಳಿಕ ಅವರು, ದಿವ್ಯಾಂಗರಿಗೆ ಅಂಗಾಂಗದ ಕೊರತೆ ಬಿಟ್ಟರೆ ಎಲ್ಲರನ್ನೂ ಮೀರಿಸುವ ಬುದ್ಧಿಶಕ್ತಿ ಇದೆ. ಸಾಮಾನ್ಯ ಮನುಷ್ಯರು ತಮ್ಮ ಮಿದುಳನ್ನು 20%ಕ್ಕಿಂತ ಹೆಚ್ಚು ಬಳಸುವುದಿಲ್ಲ. ದಿವ್ಯಾಂಗರ ಬುದ್ಧಿಮತ್ತೆ ನಮ್ಮ ಊಹೆಗೂ ಮೀರಿದ್ದು. ಸಂಗೀತ, ಕಲೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಎಂದರು. ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ದೇಶದ ದಿವ್ಯಾಂಗ ಕ್ರೀಡಾಪಟುಗಳ ಸಾಧನೆ ಕುರಿತು ಮುಖ್ಯಮಂತ್ರಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ದಿವ್ಯಾಂಗ ಪ್ರತಿಭೆ ಬಸವರಾಜ ಉಮ್ರಾಣಿ ಗಣಿತದಲ್ಲಿನ ತಮ್ಮ ಅಸಾಧಾರಣ ಪ್ರತಿಭೆಯನ್ನು ಪ್ರದರ್ಶಿಸಿ ಪ್ರಶಂಸೆಗೆ ಪಾತ್ರರಾದರು. ಉಮ್ರಾಣಿ ಅವರನ್ನು ಮುಖ್ಯಮಂತ್ರಿ ಅಭಿನಂದಿಸಿದರು. ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯ ಅಣ್ಣಿಗೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸ್ಥಾಪಿಸಲಾಗಿರುವ ಹೆಸರು ಮತ್ತು ಉದ್ದು ಖರೀದಿ ಕೇಂದ್ರಕ್ಕೆ ಕೈಮಗ್ಗ, ಜವಳಿ, ಸಕ್ಕರೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ ಪಾಟೀಲ ಮುನ್ನಿನಕೊಪ್ಪ ನಿನ್ನೆ ಚಾಲನೆ ನೀಡಿದರು. ಬಳಿಕ ಅವರು ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಗೆ ಅನುಕೂಲವಾಗುವಂತೆ ಜಿಲ್ಲೆಯಲ್ಲಿ 16 ಹೆಸರು ಮತ್ತು ಉದ್ದು ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಈ ಹಿಂದೆ 9 ಖರೀದಿ ಕೇಂದ್ರಗಳಿದ್ದವು. ಈಗ ಮತ್ತೆ ಹೊಸದಾಗಿ 7 ಖರೀದಿ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ಖರೀದಿ ಕೇಂದ್ರಗಳ ಸಂಖ್ಯೆಯನ್ನು 16ಕ್ಕೆ ಹೆಚ್ಚಿಸಲಾಗಿದೆ. ಇನ್ನೆರಡು ಖರೀದಿ ಕೇಂದ್ರಗಳ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಿದರೆ ಮಂಜೂರಾತಿ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಪ್ರಥಮ ಬಾರಿಗೆ ಧಾರವಾಡ ನಂತರ ಡಿಡಿ ನ್ಯೂಸ್ನೊಂದಿಗೆ ಸಚಿವರು ಪ್ರತಿ ಕ್ವಿಂಟಾಲ್ ಬೆಳೆಗೆ 7,275 ರೂಪಾಯಿ ಹಾಗೂ ಉದ್ದುಗೆ 6,300 ರೂಪಾಯಿ ನೀಡಿ ಖರೀದಿ ಮಾಡಲಾಗುತ್ತಿದ್ದು, ರೈತರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಈ ಸತಿ ನಾನು 7 ಹೆಚ್ಚಿಗೆ ಕೇಂದ್ರವನ್ನು ಮಾಡಿದ್ದೇನೆ. ಸುಮಾರು 16 ಕೇಂದ್ರಗಳನ್ನು ತೆರೆಯುವುದರ ಮುಖಾಂತರವಾಗಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಅದರ ಜೊತೆ 4 ಕ್ವಿಂಟಲ್ ಇರ್ತಕ್ಕಂಥದ್ದನ್ನು 6 ಕ್ವಿಂಟಲ್ಗೆ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಅದರ ಜೊತೆಯಾಗಿ ಹೋಸತೆಗಿಂತ ಒಂದು 89 ರೂಪಾಯಿ ಅಂದರೆ 7,225 ರೂಪಾಯಿ ಬೆಲೆಯನ್ನು ಕೂಡ ಕೊಟ್ಟು ನಾವು ಖರೀದಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಚಲೋ ಆಗಿದೆ ಸರ್. ಇದು ಹೊರಗೆ ರೇಟ್ ಕಡಿಮೆ. ರೈತ ಮಲ್ಲಿಕಾರ್ಜುನ ಮೂಲೆಮನೆ ಖರೀದಿ ಕೇಂದ್ರಗಳಿಂದ ರೈತರಿಗೆ ತುಂಬಾ ಅನುಕೂಲವಾಗಲಿದೆ. ಹೊರಗಡೆ ಕಡಿಮೆ ಬೆಲೆ ಇದ್ದು ಇಲ್ಲಿ ಹೆಚ್ಚಿನ ಬೆಲೆಗೆ ಬೆಳೆಯನ್ನು ಖರೀದಿಸಲಾಗುತ್ತಿದೆ ಎಂದರು. 275 ಮಾಡ್ರೆ ಚಲೋ ಐತಿ ಸಲ. ಮತ್ತು ರೈತರಿಗೆ ಅನುಕೂಲ ಆಗೈತಿ. ಮತ್ತು 2,000 ರೂಪಾಯಿ ಚಲೋ ಆಗೈತಿ. ಹೆಸರು ಹಾಕಿದೇವ್ರಿ ನಾವು 20 ಎಕರೆ ಹೆಸರು ಹಾಕಿದ್ದೇವೆ. ಎಲ್ಲ ಹೆಸರು ಒಂದು 60-70 ಕ್ವಿಂಟಲ್ ಆಗ್ಬೋದು. ಇಲ್ಲೆಲ್ಲ ಸುತ್ತಮುತ್ತಲು ಪೂರೆಲ್ಲ ಹೆಸರು ಜಾಸ್ತಿ ಮಾಡ್ರಿ ಸರ್ ಈ ಸಲ.
ಎಲ್ಲ ಪೂರ ಹೆಸರು ಜಾಸ್ತಿ ಆಗ್ಯಾವ. ಹೋದ ಸಲ ನೋಡೋದಕ್ಕಿಂತ ಇದು ಚಲೋ ಐತಿ. ಪ್ರೈವೇಟ್ನಾರ ಇದು ಗೌರ್ಮೆಂಟ್ ರೇಟ್ಗಿಂತ ಕಡಿಮೆ ಕೇಳ್ತಾರೆ ಸರ್. 6,000 5800 5500 ಕೇಳ್ತಾರೆ. ಇದು ರೇಟ್ ಜಾಸ್ತಿ ಐತಿ. 7,275 ಐತಿ. ಅನುಕೂಲ ಆಗೈತೆ ಸರ್, ಭಾಳ ಅನುಕೂಲ ಆಗೈತೆ. ಇಲ್ಲೇ ಇದು ಇಲ್ಲೇ ಇದಕ್ಕೆ ಕೊಡ್ತೀವಿ ಕೃಷಿ ಆಫೀಸಿಗೆ. ಇಲ್ಲೇ ಕೊಡ್ತೀವಿ. ಎಕರೆಗೆ ಈ ಸಲ ಮತ್ತೋರ್ವ ರೈತ ಬಸಪ್ಪ ಈ ವರ್ಷ ಎಕರೆಗೆ 6 ರಿಂದ 7 ಕ್ವಿಂಟಾಲ್ ಹೆಸರು ಬೆಳೆದಿದ್ದು ಖರೀದಿ ಕೇಂದ್ರದಿಂದ ಲಾಭ ದೊರೆಯುವ ವಿಶ್ವಾಸವಿದೆ ಎಂದು ಹೇಳಿದರು. ಖರ್ಚುನು ಭಾಳ ರೀ. ಖರ್ಚು ಮಾಡಿದಷ್ಟು ಉತ್ಪನ್ನ ಚಲೋ ಬಂದೈತೆ ರೀ. ಈ ಎಕರೆಗೆ 6-7 ಕ್ವಿಂಟಾಲ್ ಬಿದ್ದವ್ರಿ ಸಲ. ಹ್ಞೂ ರೀ. ಹೋದ ಸಲ ಕಡಿಮೆ ಆಗಿದ್ದು ರೀ. ಈ ಸಲ ಜಾಸ್ತಿ ಆಗೈತೆ ರೀ. ಯಾಕಂದ್ರೆ ಮಳೆ ಸ್ವಲ್ಪ ನಮಗೆ ಇದು ಆತಲ್ರಿ, ಅದ್ರ ಸಲುವಾಗಿ ಅಡ್ಡಿ ಇಲ್ಲ ರೀ. ಸಲ ಆಟೋಮೆಟಿಕ್ ಮಿಷನ್ ಬಂದು ರೀ, ಟ್ಯಾಬ್ಲೆಟ್ ಬಳಾಕ್ಸ್ಕೊಂಡ್ಬಿಟ್ಟಿವಿ. ಒಟ್ಟು ಲಾಭ ಅನ್ನಿಸ್ತಾರೆ ರೀ. ಮಾರ್ಕೆಟ್ ರೇಟನ್ನು ಸ್ವಲ್ಪ ಡೌನ್ ಇಸ್ತಾರೆ. ಹೊರಗೆ ಮಾರಕ್ಕೆ ಹೋದ್ಮೇಲೆ ಕಡಿಮೆ ಕೇಳ್ತಾರೆ. ಈಗ ಮತ್ತು ಅವ್ರು ಬಾಡಿಗೆ ಕೊಡೋಕೆ ಆಳಿನ ಖರ್ಚು ಬೇಕ್ರಿ. ಅದ್ರ ಸಲ ಬಂದ್ಬಿಟ್ಟು 2 ಮೈ ಎಣ್ಣೆ ಹೊಡೆದಿವಿ ರೀ. ಚಲೋ ಆಗೈತಿ ಎಲ್ಲ. ಹ್ಞೂ ರೀ. ವಾಪಸ್ಗೆ ಒಟ್ಟು ಉತ್ತಮ ಈ ಸಲ. ಕಾರು ರಸ್ತೆ ಅಪಘಾತದಲ್ಲಿ 7 ಮಂದಿ ಮೃತಪಟ್ಟಿರುವ ದುರ್ಘಟನೆ ಬೆಂಗಳೂರಿನ ಕೋರಮಂಗಲದಲ್ಲಿ ಕಳೆದ ರಾತ್ರಿ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಾದಾಚಾರಿ ಮಾರ್ಗಕ್ಕೆ ನುಗ್ಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ನಡೆದಿದೆ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಂಚಾರ ವಿಭಾಗದ ಜಂಟಿ ಆಯುಕ್ತ ಬಿಆರ್ ರವಿಕಾಂತೇಗೌಡ ಪರಿಶೀಲನೆ ನಡೆಸಿದ್ದಾರೆ. ಮೃತಪಟ್ಟವರಲ್ಲಿ 3 ಮಹಿಳೆಯರು, 4 ಪುರುಷರು ಸೇರಿದ್ದಾರೆ. ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜಸ್ಥಾನದ ನಗೌರ್ನಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 11 ಮಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ. ಘಟನೆಯ ಬಗ್ಗೆ ಸಂತಾಪ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಈ ದುರ್ಘಟನೆ ಅತ್ಯಂತ ನೋವು ತಂದಿದ್ದು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಎಲ್ಲ ಕುಟುಂಬಗಳಿಗೆ ಸಂತಾಪ ಸೂಚಿಸುತ್ತೇನೆ. ಗಾಯಗೊಂಡವರು ಬೇಗ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಇದೇ ವೇಳೆ ಮೃತ ಕುಟುಂಬಸ್ಥರಿಗೆ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರ ಧನವನ್ನು ಪ್ರಕಟಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರಿಂದು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಪಂಚಾಯಿತಿಗಳ ಸಶಕ್ತೀಕರಣ ಕುರಿತ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಪಂಚಾಯಿತಿಗಳು ಉತ್ತರದಾಯಿತ್ವದೊಂದಿಗೆ ಕಾರ್ಯನಿರ್ವಹಣೆ ಮಾಡುತ್ತಿವೆ ಎಂದು ಅಭಿಪ್ರಾಯಪಟ್ಟರು. ಕಾಶ್ಮೀರ ಭೂಮಿಯ ಸ್ವರ್ಗವಾಗಿದೆ. ಪ್ರಾಕೃತಿಕ ಸಂಪತ್ತು ಹಾಗೂ ಜನರ ಜೀವನ ಶೈಲಿ, ಅವರ ಬದ್ಧತೆ, ಸಂಕಲ್ಪ ಶಕ್ತಿ ಇಲ್ಲಿನ ಸೌಂದರ್ಯವಾಗಿದೆ. ಜಮ್ಮು ಕಾಶ್ಮೀರ ಶಾಂತಿ, ಸಮೃದ್ಧಿ ಹಾಗೂ ಪ್ರಗತಿಯತ್ತ ದಾಪುಗಾಲಿಡುತ್ತಿದೆ. ಪ್ರಜಾಪ್ರಭುತ್ವ ದೃಢಗೊಳ್ಳುತ್ತಿದೆ. ಪ್ರಜಾಪ್ರಭುತ್ವದ ಎಲ್ಲ ಸಂಸ್ಥೆಗಳು ಸಾಮೂಹಿಕವಾಗಿ ಕೆಲಸ ಮಾಡುತ್ತಿವೆ ಎಂದರು. ಪ್ರಜಾಪ್ರಭುತ್ವದ ತತ್ವಗಳು ನಮ್ಮ ಜೀವನ ಪದ್ಧತಿಯಲ್ಲಿವೆ. ಪ್ರಜಾಪ್ರಭುತ್ವ ನಮಗೆ ಸ್ವಾತಂತ್ರ್ಯದ ಬಳಿಕ ದೊರಕಿದ್ದಲ್ಲ, ನಮ್ಮ ಸಂಸ್ಕೃತಿಯಲ್ಲೇ ಹಾಸುಹೊಕ್ಕಾಗಿದೆ. ನಮ್ಮ ಗ್ರಾಮೀಣ ಭಾಗದ ಜನಜೀವನ ಪ್ರಜಾಪ್ರಭುತ್ವವನ್ನೇ ಆಧರಿಸಿದೆ ಎಂದರು. ಹಿಂದೆ ಯಾವುದಾದರೂ ನಿರ್ಣಯ ಕೈಗೊಳ್ಳುವಾಗ ಎಲ್ಲರ ಸಹಮತ ಪಡೆದುಕೊಳ್ಳಲಾಗುತ್ತಿತ್ತು. ಇದು ಭಾರತದ ಪರಂಪರೆ. ಇಂದು ಸಹ ಪ್ರಜಾಪ್ರಭುತ್ವ ನಮಗೆ ಮಾರ್ಗದರ್ಶಿಯಾಗಿದೆ. ಕಳೆದ 75 ವರ್ಷಗಳಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಸದೃಢಗೊಂಡಿದೆ, ಸಶಕ್ತವಾಗಿದೆ. ಜನರ ಸಹಭಾಗಿತ್ವ ಹೆಚ್ಚಿಸಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಪ್ರಾಥಮಿಕ ಸಂಸ್ಥೆಯಾಗಿರುವ ಪಂಚಾಯಿತಿಗಳು ಜನರ ಆಶೋತ್ತರಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ಸಾಮಾಜಿಕ, ಆರ್ಥಿಕ ಪ್ರಗತಿ ಸಾಧ್ಯವಾಗುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ ವಿಭಿನ್ನ ಸಂಸ್ಕೃತಿ, ಧರ್ಮಗಳಿರಬಹುದು. ಇವೆಲ್ಲವನ್ನು ಜೋಡಿಸುವ ಕಾರ್ಯವನ್ನು ಪ್ರಜಾಪ್ರಭುತ್ವ ಮಾಡುತ್ತದೆ. ನಮ್ಮ ದೇಶದ ಎಲ್ಲ ಪ್ರಜಾಪ್ರಭುತ್ವದ ಸಂಸ್ಥೆಗಳಲ್ಲಿ ಚರ್ಚೆ, ಸಂವಾದದ ಮೂಲಕ ಕಾರ್ಯಯೋಜನೆ ರೂಪುಗೊಳ್ಳುತ್ತದೆ. ಕೇಂದ್ರ ಸರ್ಕಾರ ರೂಪಿಸುವ ಯೋಜನೆಗಳು ಪಂಚಾಯಿತಿಗಳ ಮೂಲಕವೇ ಜಾರಿಗೆ ಬರುತ್ತವೆ. ಹೀಗಾಗಿ ಯಾವುದೇ ನೀತಿ, ಕಾರ್ಯಕ್ರಮ ರೂಪಿಸುವ ಮುನ್ನ ಪಂಚಾಯಿತಿಗಳ ದೃಷ್ಟಿಕೋನಗಳನ್ನು ಪರಿಗಣಿಸಬೇಕು. ಜನರ ಭಾವನೆಗಳಿಗೆ ಅನುಸಾರವಾಗಿ ಯೋಜನೆಗಳು ರೂಪುಗೊಳ್ಳಬೇಕು ಎಂದರು. ಚಿತ್ರದುರ್ಗದ ಆಯುಷ್ ವರ್ಧನ್ ಕೇಂದ್ರದಿಂದ ಸಾಂಪ್ರದಾಯಿಕ ಹಾಗೂ ನೈಸರ್ಗಿಕ ವಿಧಾನದಲ್ಲಿ ಮರದ ಗಾಣದಿಂದ ಪರಿಶುದ್ಧ ಅಡುಗೆ ಎಣ್ಣೆ ತಯಾರಿಸಲಾಗುತ್ತಿದ್ದು, ಇದೀಗ ವಿದೇಶಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. 3 ಗಾಣದ ಯಂತ್ರಗಳಿಂದ ಪ್ರತಿದಿನ ಸುಮಾರು 100 ಲೀಟರ್ ಶೇಂಗಾ ಹಾಗೂ ಕೊಬ್ಬರಿ ಎಣ್ಣೆ ತಯಾರಿಸಲಾಗುತ್ತಿದೆ.
ಬೆಂಗಳೂರಿನ ಎಕ್ಸ್ಪೋರ್ಟ್ಸ್ ಕಂಪನಿಯೊಂದಿಗೆ ವ್ಯಾಪಾರ ಒಡಂಬಡಿಕೆ ಮಾಡಿಕೊಂಡಿದ್ದು 4,000 ಲೀಟರ್ ಶೇಂಗಾ ಎಣ್ಣೆ ರಫ್ತು ಆಗುತ್ತಿದ್ದು, ಮೊದಲ ಕಂತಿನಲ್ಲಿ 500 ಲೀಟರ್ ಎಣ್ಣೆಯನ್ನು ಈಗಾಗಲೇ ಆಸ್ಟ್ರೇಲಿಯಾಕ್ಕೆ ರಫ್ತು ಮಾಡಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಯುವ ಉದ್ಯಮಿ OR ಪ್ರಜ್ವಲ್, 1.5 ವರ್ಷದ ಹಿಂದೆ ಆರಂಭವಾದ ಈ ಉದ್ಯಮ ಚಿತ್ರದುರ್ಗ, ಬೆಂಗಳೂರು, ಮೈಸೂರು, ದಾವಣಗೆರೆ, ತುಮಕೂರು ಜಿಲ್ಲೆಗಳಲ್ಲಿ ಗ್ರಾಹಕರನ್ನು ಹೊಂದಿದೆ. ಜೊತೆಗೆ ಕಳೆದ ತಿಂಗಳು ಶೇಂಗಾ ಎಣ್ಣೆಯನ್ನು ಆಸ್ಟ್ರೇಲಿಯಾಕ್ಕೆ ರಫ್ತು ಮಾಡಲಾಗಿದೆ ಎಂದು ತಿಳಿಸಿದರು. 4,000 ಲೀಟರ್ಸ್ ರಿಕ್ವೈರ್ಮೆಂಟ್ಸ್ ಅಲ್ಲಿ 500 ಲೀಟರ್ಸ್ ಬ್ಯಾಚ್ ಈಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ 500 ಲೀಟರ್ಸ್ ಬ್ಯಾಚ್ ಹೋಗ್ಲಿಕ್ಕಿದೆ. ಫುಡ್ ಬಗ್ಗೆ ಪ್ರಜ್ವಲ್ ಅವರ ತಂದೆ ರಾಜಶೇಖರ್ ಪುತ್ರನ ಒತ್ತಾಸೆಗೆ ಸಹಕಾರ ನೀಡಿದೆ. ಇಂದು ಈ ಉದ್ಯಮದಲ್ಲಿ ಯಶಸ್ಸು ದೊರೆತಿದೆ ಎಂದು ಹೇಳಿದರು. ರಾ ಮೆಟೀರಿಯಲ್ ತರೋದ್ರಿಂದ ಹಿಡಿದು ಮತ್ತೆ ನಾವು ಪ್ರೊಡಕ್ಷನ್ ಮಾಡಿ ಅದನ್ನ ಮನೆಗೆ ತಲುಪಿಸೋವರೆಗೂ ಎಲ್ಲನೂ ಸವಾಲು. ಆ ಸವಾಲುಗಳನ್ನೆಲ್ಲನೂ ಅವನು ಧೈರ್ಯವಾಗಿ ಮೆಟ್ಟಿ ನಿಂತ. ಅವನ ಜೊತೆಗೆ ನಾವು ಸುಮ್ಮನೆ ಒಂದು ಆತ್ಮವಿಶ್ವಾಸ ತುಂಬ್ತಿದ್ವಿ ಅಷ್ಟೇ. ಅದು ಈ ಸಕ್ಸಸ್ ಆಯಿತು. ಅವರಲ್ಲಿ ಕಾರ್ಮಿಕ ಮಹಿಳೆ ಲೀಲಾವತಿ ಎಣ್ಣೆ ತಯಾರಿಕಾ ಕೇಂದ್ರದಲ್ಲಿ ಕೆಲಸ ಮಾಡುವ ಮೂಲಕ ಬದುಕು ಕಟ್ಟಿಕೊಂಡಿರುವುದಾಗಿ ತಿಳಿಸಿದರು. ಕೆಲಸ ಏನು ಅಂತ ಅಂದರೆ ಶೇಂಗಾ ಆರಿಸೋದು, ಹಿಂಡಿ ಮುರಿಯೋದು, ಕೊಬ್ಬರಿ ಹಾಕೋದು, ಈ ಥರ ಎಲ್ಲ ಕೆಲಸ ಇರ್ತವೆ ಇಲ್ಲಿ. ಅದರಿಂದ ನಮಗೂ ಒಳ್ಳೆಯದು ಆಗೈತೆ. ಎಣ್ಣೆನೂ ಒಳ್ಳೆ ಎಣ್ಣೆ, ಶೇಂಗಾದ್ದೇ ಆಗಲಿ ಕೊಬ್ಬರಿದೇ ಆಗಲಿ ಚೆನ್ನಾಗೇ ಮಾಡ್ತಿದ್ದಾರೆ. ಅದರಲ್ಲಿ ಏನು ಕೆಮಿಕಲ್ ಬೆರೆಸ್ತಾ ಇಲ್ಲ ಅವರು. ಹಂಗಾಗಿ ಉದ್ಯೋಗ ಕೊಟ್ಟು ನಮಗೂ ಇಲ್ಲಿ ನಮ್ಮನ್ನು ನಮ್ಮ ಮಕ್ಕಳನ್ನು ಅವರು ನೋಡ್ಕೊಂತ ಇದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 30,941 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ನಿನ್ನೆ ಒಂದೇ ದಿನ 36,275 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,19,59,680ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 97.53ರಷ್ಟಿದೆ. ಒಟ್ಟು 3,70,640 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 1.13ರಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ 350 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 4,38,560ಕ್ಕೆ ಏರಿಕೆಯಾಗಿದೆ. ಇದು 1.34ರಷ್ಟಿದೆ. ದೇಶದಲ್ಲಿ ಲಸಿಕಾ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದರ ಪರಿಣಾಮ ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 64,5,28,644 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 59,62,286 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 52,15,41,098 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 13,94,573 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿ ಆಡಳಿತದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿ. 23ನೇ ಆಗಸ್ಟ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲೇ ಪ್ರಮುಖವಾದ ದಿನವೆಂದು ಪರಿಗಣಿತವಾಗಿದೆ. 1933ರ ಇದೇ ದಿನ ಗಾಂಧೀಜಿಯವರನ್ನು ಯರವಾಡ ಸೆರೆಮನೆಯಿಂದ ಬಿಡುಗಡೆ ಮಾಡಲಾಯಿತು. 1933ರ ಆಗಸ್ಟ್ನ ಪ್ರಾರಂಭದಲ್ಲಿ ಬಾಪು ಅವರು ವೈಯಕ್ತಿಕ ಸತ್ಯಾಗ್ರಹವನ್ನು ಮಾಡುವ ಇಚ್ಛೆ ವ್ಯಕ್ತಪಡಿಸಿದ್ದರು. ಬ್ರಿಟಿಷ್ ಸರ್ಕಾರ ಅವರನ್ನು ಅಹಮದಾಬಾದ್ನಲ್ಲಿ ದಸ್ತಗಿರಿ ಮಾಡಿ ಸಬರಮತಿ ಜೈಲಿಗೆ ಕಳುಹಿಸಿತು. ಅವರನ್ನು ಯರವಾಡ ಜೈಲಿಗೆ ಸ್ಥಳಾಂತರ ಮಾಡಲಾಯಿತು. ಅಲ್ಲಿ ಅವರು ಆಗಸ್ಟ್ 16ರಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಆಗಸ್ಟ್ 20ರಂದು ಅವರನ್ನು ಸೆರೆಯಾಗಿಸಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆಗಸ್ಟ್ 23ರಂದು ಅವರ ದೇಹಸ್ಥಿತಿ ಕ್ಷೀಣಿಸಿದ್ದರಿಂದ ಬೇಷರತ್ತಾಗಿ ಬಿಡುಗಡೆ ಮಾಡಲಾಯಿತು. 1872ರಲ್ಲಿ ಪ್ರಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರ ಆಂಧ್ರಕೇಸರಿ ಟಂಗು ಟೂರಿ ಪ್ರಕಾಶಂ ಪಂತುಲು ಇಂದಿನ ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆಯಲ್ಲಿ ಜನಿಸಿದರು. ಬ್ರಿಟಿಷರ ವಿರುದ್ಧದ ಶೌರ್ಯ ಮತ್ತು ಧೈರ್ಯಗಳಿಗೆ ಅವರು ಹೆಸರಾಗಿದ್ದರು.
1928ರಲ್ಲಿ ಸೈಮನ್ ಆಯೋಗದ ಭೇಟಿ ಸಂದರ್ಭದಲ್ಲಿ ಬ್ರಿಟಿಷ್ ಪೊಲೀಸ್ ಎದುರಿನ ಶೌರ್ಯದ ಜೊತೆಗೆ ಪ್ರಕಾಶಂ 1922ರ ಅಸಹಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಗುಂಟೂರಿನಲ್ಲಿ 3,000 ಕಾಂಗ್ರೆಸ್ ಸ್ವಯಂ ಸೇವಕರ ಹರತಾಳ ಪ್ರದರ್ಶನವನ್ನು ಸಂಘಟಿಸಿದ್ದರು. ಬ್ರಿಟಿಷ್ ಆಡಳಿತದ ಅಂತ್ಯಕ್ಕಾಗಿ 1942ರ ಬಾಂಬೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ಕೊಟ್ಟರು. ಪ್ರಕಾಶಂ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಬ್ರಿಟಿಷರು ಅವರನ್ನು ದಸ್ತಗಿರಿ ಮಾಡಿ 3 ವರ್ಷಗಳ ಕಾಲ ಜೈಲಿನಲ್ಲಿ ಇಟ್ಟಿದ್ದರು. ಸ್ವಾತಂತ್ರ್ಯ ಚಳುವಳಿ ಸಂದರ್ಭದಲ್ಲಿ ಪ್ರಕಾಶಂ ಸ್ವರಾಜ್ಯ ಎಂಬ ನಿಯತಕಾಲಿಕವನ್ನು ಪ್ರಾರಂಭಿಸಿದರು. ಟಂಗುಟೂರಿ ಪ್ರಕಾಶಂ ಮದ್ರಾಸ್ ಕಾನೂನು ಮಹಾವಿದ್ಯಾಲಯದ ಪದವೀಧರರು. ವಕೀಲರಾಗಿ 14 ವರ್ಷ ಕೆಲಸ ಮಾಡಿ ಬ್ಯಾರಿಸ್ಟರಿ ಪದವಿ ಪಡೆದು ಮದ್ರಾಸ್ ಹೈಕೋರ್ಟ್ನಲ್ಲಿ ವಕೀಲರಾಗಿ ಕೆಲಸ ಮಾಡುವ ಅರ್ಹತೆ ಗಳಿಸಲು ಲಂಡನ್ಗೆ ಹಡಗಿನಲ್ಲಿ ಪ್ರಯಾಣಿಸುವಾಗ ಮೊದಲ ಬಾರಿಗೆ ಗಾಂಧೀಜಿಯವರನ್ನು ಭೇಟಿಯಾದರು. ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ತತ್ವಗಳಿಗೆ ಮನಸೋತರು. ಸ್ವಾತಂತ್ರ್ಯಕ್ಕೆ ಮುನ್ನ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ 4 ಬಾರಿ ಕಾರ್ಯನಿರ್ವಹಿಸಿದರು. ಆಂಧ್ರ ಮತ್ತು ಮದ್ರಾಸ್ ಪ್ರಾಂತ್ಯಕ್ಕಾಗಿ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆಗಾಗಿ ರಾಜ್ಯಗಳ ಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದರು. ಅವರು ತಯಾರಿಸಿದ ವರದಿ ಮುಂದೆ ಭಾರತ ಸರ್ಕಾರದ ಜಮೀನ್ದಾರಿ ಪದ್ಧತಿ ರದ್ದತಿ ನೀತಿಯ ಮೂಲ ದಾಖಲೆಯಾಗಿತ್ತು. 1957ರ ಮೇ 20ರಂದು ಸ್ವಾತಂತ್ರ್ಯ ಭಾರತ ತನ್ನ ಹೆಮ್ಮೆಯ ಪುತ್ರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನು ಕಳೆದುಕೊಂಡಿತು. ಭಾರತವು ಇಂತಹ ನಿಸ್ವಾರ್ಥ ಸೇವೆಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಚಿರಋಣಿಯಾಗಿದೆ. ಆಫ್ಘಾನ್ ರಾಜಧಾನಿ ಕಾಬೂಲ್ನಿಂದ ನಿನ್ನೆ ಮಧ್ಯರಾತ್ರಿ ವೇಳೆಗೆ ಅಮೆರಿಕ ಯೋಧರನ್ನೊಳಗೊಂಡ ಕೊನೆಯ ಸೇನಾ ವಿಮಾನ ನಿರ್ಗಮಿಸಿದೆ. ಇದರೊಂದಿಗೆ ತನ್ನ 20 ವರ್ಷಗಳ ಮಿಲಿಟರಿ ಕಾರ್ಯಾಚರಣೆಯನ್ನು ಆಫ್ಘಾನಿಸ್ತಾನದಲ್ಲಿ ಕೊನೆಗೊಳಿಸಿರುವುದಾಗಿ ಅಮೆರಿಕ ಘೋಷಿಸಿದೆ. ಕಳೆದ ಆಗಸ್ಟ್ 14ರಿಂದ 6,000 ಅಮೆರಿಕ ಪ್ರಜೆಗಳು ಸೇರಿದಂತೆ ಅಮೆರಿಕದ 79,000 ಜನರನ್ನು ಕಾಬೂಲ್ನಿಂದ ಸ್ಥಳಾಂತರಗೊಳಿಸಲಾಗಿದೆ ಎಂದು ಅಮೆರಿಕ ಕೇಂದ್ರ ಕಮಾಂಡ್ ಜನರಲ್ ಕೆನ್ನೆತ್ ಮೆಕೆಂಜಿ ತಿಳಿಸಿದ್ದಾರೆ. ನಿನ್ನೆ ಮಧ್ಯರಾತ್ರಿಗೂ ಮುನ್ನ ಹಮೀದ್ ಕರ್ಜೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ C-17 ಸೇನಾ ಸಾರಿಗೆ ವಿಮಾನ ಕೊನೆಯದಾಗಿ ನಿರ್ಗಮಿಸಿತು. ಕಾಬೂಲ್ನಿಂದ ಅಮೆರಿಕ ಪ್ರಜೆಗಳನ್ನು ಸಂಪೂರ್ಣ ತೆರವುಗೊಳಿಸಲು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇಂದಿಗೆ ಅಂತಿಮ ಗಡುವು ನೀಡಿದ್ದರು. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 116 ಅಂಕಗಳ ಏರಿಕೆಯೊಂದಿಗೆ 57,005ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 24 ಅಂಕಗಳ ಏರಿಕೆಯೊಂದಿಗೆ 16,955ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆ ಕಂಡು 73.25ರಲ್ಲಿತ್ತು. ಜಪಾನ್ ರಾಜಧಾನಿ ಟೋಕಿಯೋದಲ್ಲಿ ನಡೆಯುತ್ತಿರುವ 16ನೇ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತ ಇಂದು ಮತ್ತೊಂದು ಕಂಚಿನ ಪದಕ ಗೆದ್ದುಕೊಂಡಿದೆ. ಇದರೊಂದಿಗೆ ಭಾರತ ಇದುವರೆಗೆ 8 ಪದಕ ಗೆದ್ದಂತಾಗಿದ್ದು ಪ್ಯಾರಾಲಿಂಪಿಕ್ಸ್ ಇತಿಹಾಸದಲ್ಲೇ ಶ್ರೇಷ್ಠ ಸಾಧನೆಯಾಗಿದೆ. 7ನೇ ಸ್ಪರ್ಧಾ ದಿನವಾದ ಇಂದು ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ SH-1 ಶೂಟಿಂಗ್ ವಿಭಾಗದಲ್ಲಿ ಸಿಂಗ್ರಾಜ್ ಅದಾನ 3ನೇ ಸ್ಥಾನದೊಂದಿಗೆ ಕಂಚಿನ ಪದಕ ಗೆದ್ದಿದ್ದಾರೆ. ಭಾರತ ನಿನ್ನೆವರೆಗೆ ಒಟ್ಟು 7 ಪದಕ ಗೆದ್ದುಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶೋತ್ಸವ ಆಚರಿಸಲು ಸೆಪ್ಟೆಂಬರ್ 5ರಂದು ಸೂಕ್ತ ನಿರ್ಧಾರ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. 3 ಮಹಿಳೆಯರು ಸೇರಿ 9 ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನ ಸ್ವೀಕಾರ. ಖಾದಿಯೊಂದಿಗೆ ಅಮೃತ ಮಹೋತ್ಸವ, ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಖಾದಿ ಬಳಕೆ ಅಗತ್ಯ, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು. ಹಾಗೂ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ, ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿಂದು ಭಾರತಕ್ಕೆ ಕಂಚಿನ ಪದಕ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.